My dear friends, today we have something exciting to receive from Jesus. ನನ್ನ ಪ್ರಿಯ ಸ್ನೇಹಿತರೆ, ಯೇಸುವಿನಿಂದ ಏನಾದರೂ ಹೊಂದುವುದಕ್ಕೆ ಉತ್ಸಾಹಗೊಂಡಿದ್ದೇವೆ. So grab hold of the good thing God is giving you. ದೇವರು ನಿಮಗೆ ಕೊಡುವ ಒಳ್ಳೆ ವಿಷಯಗಳನ್ನು ಹಿಡಿದುಕೊಳ್ಳಿರಿ. In 2 Corinthians 5:7 it says, 2 ಕೊರಿಂಥ 5:7 ಇಲ್ಲಿ ಹೇಳಲ್ಪಟ್ಟಿದೆ, For we walk by faith and not by sight. ನಾವು ನೋಡುತ್ತಾ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. God is going to make us walk by faith from today. ಇಂದಿನಿಂದ ನಂಬಿಕೆಯಲ್ಲಿ ನಡೆಯುವಂತೆ ದೇವರು ಮಾಡುತ್ತಾರೆ. And that is how my grandmother, Mrs. Stella Dinakaran, has walked throughout her life. ಆ ರೀತಿಯಾಗಿ ನನ್ನ ಅಜ್ಜಿ ಶ್ರೀಮತಿ ಸ್ಟೆಲ್ಲಾ ದಿನಕರನ್ ಅವರು ಅವರ ಜೀವಿತದಲ್ಲಿ ನಡೆದರು. She's walked in faith. ನಂಬಿಕೆಯಲ್ಲಿ ನಡೆದರು. Today is her salvation day. ಇಂದು ಅವರ ರಕ್ಷಣೆಯ ದಿನವಾಗಿದೆ. And we thank God for how many people her life has blessed. ಅವರ ಮೂಲಕ ಎಷ್ಟು ಜನರು ಆಶೀರ್ವಾದ ಹೊಂದಿದ್ದಾರೆ ಎಂದು ನೆನೆಸಿ ಕರ್ತನಿಗೆ ಸ್ತೋತ್ರ ಮಾಡುತ್ತೇವೆ. Through her faith, she has resurrected many. ಅವರ ನಂಬಿಕೆಯ ಮೂಲಕ ಅನೇಕರನ್ನು ಎಬ್ಬಿಸಿದ್ದಾರೆ. And God is giving us that faith. ಮತ್ತು ದೇವರು ಆ ನಂಬಿಕೆ ನಮಗೆ ಕೊಡುತ್ತಿದ್ದಾರೆ. We are not here to walk by sight. ನಾವು ಇಲ್ಲಿ ನೋಡಿ ನಡೆಯುವವರಲ್ಲ. There was a fighter in a movie. ಚಲನಚಿತ್ರದಲ್ಲಿ ಒಬ್ಬ ಹೋರಾಟಗಾರನಿದ್ದ. He closed his eyes with a cloth. ಬಟ್ಟೆಯಿಂದ ತನ್ನ ಕಣ್ಣನ್ನು ಕಟ್ಟಿಕೊಂಡಿದ್ದನು. Because he wanted to fight with his other senses. ಯಾಕೆಂದರೆ ಬೇರೆಯವರೊಂದಿಗೆ ಹೋರಾಟ ಮಾಡಬೇಕೆಂದಿದ್ದನು. Before he could see and react, he wanted to react faster. ನೋಡಿ ಪ್ರತಿಕ್ರಿಯೆ ಮಾಡೋದಕ್ಕಿಂತ ಬಹಳ ಬೇಗನೆ ಮಾಡಬೇಕೆಂದಿದ್ದನು. Hearing the footsteps or just feeling the air around him change. ಹೆಜ್ಜೆಗಳ ಚಪ್ಪಳ ಅಥವಾ ಅವರು ಇಲ್ಲಿದ್ದಾರೆ ಎಂದು ಕೇಳಿ ಮಾಡಬೇಕೆಂದಿದ್ದನು. So he trained with all his other senses. ಅದೇ ರೀತಿಯಾಗಿ ಜೊತೆಗಿದ್ದವರನ್ನು ತರಬೇತಿಗೊಳಿಸಿದನು. We are also going to be closing our eyes. ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಳ್ಳಲಿದ್ದೇವೆ. Because what do our eyes see? ಯಾಕೆಂದ್ರೆ ನಮ್ಮ ಕಣ್ಣುಗಳು ಏನು ನೋಡುತ್ತವೆ? 1 John 2:16 says, ಮೊದಲನೇ ಯೋಹನ್ನ 2:16 ಹೇಳಲ್ಪಟ್ಟಿದೆ, it talks about the lust of the world that we see. ಲೋಕದ ಆಸೆ, ಅದನ್ನು ನಾವು ಅಲ್ಲಿ ನೋಡುತ್ತೇವೆ. And we get lost in this world. ಈ ಲೋಕದಲ್ಲಿ ನಾವು ಕಳೆದು ಹೋಗುತ್ತೇವೆ, away from Jesus. ಯೇಸುವಿನಿಂದ ದೂರವಾಗುತ್ತೇವೆ. And secondly, it sees the fear that is in the path ahead of us. ಎರಡನೇದಾಗಿ ನಮ್ಮ ಮಾರ್ಗದಲ್ಲಿ ಮುಂದೆ ಇರುವಂತಹ ಭಯವನ್ನು ನೋಡುತ್ತೇವೆ. We see people falling and we are afraid that we will also fall. ಬೀಳುವಂತ ಜನರನ್ನು ನೋಡುತ್ತೇವೆ ಮತ್ತು ನಾವು ಕೂಡ ಬೀಳುತ್ತೇವೆ ಎಂಬ ಭಯ ಬರುತ್ತದೆ. We see people doing extraordinary things and we are afraid if we can do it the same. ಜನರು ಅಸಾಧಾರಣ ಕಾರ್ಯ ಮಾಡುವಾಗ ನಾವು ಕೂಡ ಮಾಡುತ್ತೇವೆ ಎನ್ನುವ ಭಯವಿರುತ್ತದೆ. We are afraid of our path. ನಮ್ಮ ಮಾರ್ಗದ ಕುರಿತು ಭಯವಿದೆ. But my friends, ಆದರೆ ನನ್ನ ಸ್ನೇಹಿತರೆ, we're going to live in faith. ನಾವು ನಂಬಿಕೆಯಲ್ಲಿ ಜೀವಿಸಲಿದ್ದೇವೆ. Faith makes us see the beauty of the Lord alone. ನಂಬಿಕೆಯು ಕರ್ತನ ಸುಂದರತೆ ನೋಡುವಂತೆ ಮಾಡುತ್ತದೆ. And not any lust of this ಈ world. ಲೋಕದ ಯಾವುದೇ ಆಸೆಯಲ್ಲ. We are lost in the beauty of Jesus when we enjoy ನಾವು it. ಅದರಲ್ಲಿ ಆನಂದಿಸುವಾಗ ಯೇಸುವಿನ ಸುಂದರತೆಯಲ್ಲಿ ಕಳೆದು ಹೋಗುತ್ತೇವೆ. Enjoy and live our ಆನಂದಿಸುತ್ತಾ ಜೀವಿಸುತ್ತೇವೆ with Jesus. ಯೇಸುವಿನೊಂದಿಗೆ. Faith makes us see the path of blessing that is ahead of us. ಮತ್ತು ನಂಬಿಕೆಯು ನಮ್ಮ ಮುಂದೆ ಇರುವ ಆಶೀರ್ವಾದದ ಮಾರ್ಗ ನೋಡುವಂತೆ ಮಾಡುತ್ತದೆ. We are not worried that we will fall. ನಾವು ಬೀಳುತ್ತೇವೆ ಎಂಬ ಚಿಂತೆ ನಮಗಿರುವುದಿಲ್ಲ. Faith always strengthens us in the Lord, saying the Lord has a good thing. ಕರ್ತನು ನಿನಗೋಸ್ಕರ ಒಳ್ಳೆಯದನ್ನು ಇಟ್ಟಿದ್ದಾನೆ ಎಂದು ನಂಬಿಕೆ ಆ ರೀತಿ ನಮ್ಮನ್ನು ಬಲಪಡಿಸುತ್ತದೆ. Faith makes us walk towards our path which God has for us. ನಂಬಿಕೆಯು ದೇವರು ಇಟ್ಟಿರುವ ಮಾರ್ಗದ ಕಡೆಗೆ ನಡೆಯುವಂತೆ ಸಹಾಯ ಮಾಡುತ್ತದೆ. And to see the promise that God has for us. ದೇವರು ನಮಗೋಸ್ಕರ ಇಟ್ಟಿರುವ ವಾಗ್ದಾನಗಳನ್ನು ನೋಡುವಂತೆ ಮಾಡುತ್ತದೆ. That's why Noah was never afraid when he built a boat, seeing the things that were to come. ಅದಕ್ಕಾಗಿ ನೋಹನು ತನ್ನ ನಾವೆಯನ್ನು ಕಟ್ಟಿದಾಗ ಭಯಪಡಲಿಲ್ಲ, ಮುಂದೆ ಬರುವ ಸಂಗತಿಗಳನ್ನು ನೋಡಿ. Faith made him see what is going to come. ನಂಬಿಕೆಯು ಮುಂದೆ ಬರುವ ಸಂಗತಿಗಳನ್ನು ನೋಡುವಂತೆ ಮಾಡಿತು. Caleb was never afraid to fight the Canaanites who were so mighty. ಕಾಲೇಬನು ಬಲವುಳ್ಳ ಕಾನನ್ಯರೊಂದಿಗೆ ಹೋರಾಡಲು ಭಯಪಡಲಿಲ್ಲ. Because God promised them the promised land. ಯಾಕೆಂದ್ರೆ ವಾಗ್ದಾನದ ದೇಶವನ್ನು ದೇವರೇ ವಾಗ್ದಾನ ಮಾಡಿದನು. Faith makes you strong, clinging onto the promise. ನಂಬಿಕೆಯು ವಾಗ್ದಾನಗಳನ್ನು ಹಿಡಿದುಕೊಳ್ಳುವಂತೆ ಮಾಡುತ್ತದೆ. So shall we ask this heart of faith, this walk by faith. ಈ ನಂಬಿಕೆಯ ಹೃದಯಕ್ಕಾಗಿ, ನಂಬಿಕೆಯಲ್ಲಿ ನಡೆಯುವುದಕ್ಕಾಗಿ ಕೇಳಿಕೊಳ್ಳೋಣವೇ? Lord, ಕರ್ತನೇ, right now give us a walk with you. ಕರ್ತನೇ, ನಿನ್ನೊಂದಿಗೆ ನಡೆಯುವಂತೆ ಸಹಾಯ ಮಾಡು. Help us see you and walk in faith behind you. ಕರ್ತನೇ, ನಿನ್ನನ್ನೇ ನೋಡಿ ನಿನ್ನ ಹಿಂದೆ ನಡೆಯುವಂತೆ ಮಾಡು. Strengthen your faith within us to believe you. ನಿನ್ನನ್ನೇ ನಂಬುವಂತೆ ನಮ್ಮೊಳಗಿರುವ ನಂಬಿಕೆಯನ್ನು ಬಲಪಡಿಸು. Even when things are ಅನೇಕ falling, ವಿಷಯಗಳು ಬೀಳುತ್ತಿರುವಾಗಲೂ ಕೂಡ let our faith never drift or change, Lord. ಆದರೆ ನಮ್ಮ ನಂಬಿಕೆ ಅದು ಬದಲಾಗಬಾರದು ಕರ್ತನೆ. Let us always believe in your promise. ಯಾವಾಗಲೂ ನಿನ್ನ ಯೋಜನೆಯಲ್ಲಿ ನಂಬುವಂತೆ ಸಹಾಯ ಮಾಡು. Believe in the path you have
ನಮಗೋಸ್ಕರ ನೀನಿಟ್ಟಿರುವ ಮಾರ್ಗದಲ್ಲಿ Help us walk by faith. ನಂಬಿಕೆಯಲ್ಲಿ ನಡೆಯುವಂತೆ ಸಹಾಯ ಮಾಡು. And bless that path when your children walk. ನಿನ್ನ ಮಕ್ಕಳು ಅದರಲ್ಲಿ ನಡೆಯುವಾಗ ಆ ಮಾರ್ಗ ಆಶೀರ್ವದಿಸು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. May God give you a great walk by faith with ದೊಡ್ಡ Him. ನಂಬಿಕೆಯಲ್ಲಿ ನೀವು ಆತನೊಂದಿಗೆ ನಡೆಯುವಂತೆ ಕರ್ತನು ನಿಮಗೆ ಮಾಡಲಿ.